ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತಿನ ಮೊದಲ ವಿಷಯ, ನವದೆಹಲಿಯಲ್ಲಿ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವ. ಭಾರತದ ರಾಷ್ಟ್ರೀಯ ಗೀತೆ ವಂದೇ ಮಾತರಂನ ವರ್ಷವಿಡೀ ನಡೆಯುವ ರಾಷ್ಟ್ರೀಯ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು. ಸಂಸ್ಕೃತಿ ಸಚಿವಾಲಯದಿಂದ ಆಯೋಜಿಸಲಾಗಿದೆ. ಎಲ್ಲಿ ಅಂದರೆ ನವದೆಹಲಿಯ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣ. ಈವೆಂಟ್ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 150 ರು. ಸ್ಮರಣಾರ್ಥ ಅಂಚೆ ಚೀಟಿ ಮತ್ತು 150 ರು. ನಾಣ್ಯವನ್ನು ಬಿಡುಗಡೆ ಮಾಡಿದರು. ವಂದೇ ಮಾತರಂ ಬಗ್ಗೆ 1875ರಲ್ಲಿ ಬಂಕಿಂ ಚಂದ್ರ ಚಟರ್ಜಿ ಬರೆದದ್ದು. ಸಂಸ್ಕೃತೀಕೃತ ಬಂಗಾಳಿ ಭಾಷೆಯಲ್ಲಿ ರಚಿಸಲಾಗಿದೆ. ಮೊದಲು ಅವರ ಸಾಹಿತ್ಯ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಈ ಹಾಡನ್ನು ಮೊದಲು 1896ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರು ಸಾರ್ವಜನಿಕವಾಗಿ ಹಾಡಿದರು. ದತ್ತು ಸ್ವೀಕಾರ ಜನವರಿ 24, 1950ರಂದು. ಆಗ ರಾಷ್ಟ್ರಪತಿಗಳಾಗಿದ್ದ ಡಾ. ರಾಜೇಂದ್ರ ಪ್ರಸಾದ್. ನೆಕ್ಸ್ಟ್ ವಿಷಯ, ಕೊರೋನರಿ ಆರ್ಟರಿ ಡಿಸೀಸ್. ಲೈಟೆಸ್ಟ್ ನ್ಯೂಸ್. ಇತ್ತೀಚಿನ ಸುದ್ದಿ. ಸಿಯೋಲ್ ವಿಜ್ಞಾನಿಗಳ ಹೊಸ ಸಂಶೋಧನೆಯು ಕರುಳಿನ ಸೂಕ್ಷ್ಮಜೀವಿಗಳು ವಿಶ್ವದ ಪ್ರಮುಖ ಕೊಲೆಗಾರ ಪರಿಧಮನಿಯ ಕಾಯಿಲೆಯ ಬೆಳವಣಿಗೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಬಹಿರಂಗಪಡಿಸುತ್ತದೆ. ಅಬೌಟ್ ಕೊರೋನರಿ ಆರ್ಟರಿ ಡಿಸೀಸ್. ಇದು ಸಾಮಾನ್ಯ ರೀತಿಯ ಹೃದಯ ಕಾಯಿಲೆಯಾಗಿದೆ. ಇದು ಹೃದಯಕ್ಕೆ ರಕ್ತ ಪೂರೈಸುವ ಮುಖ್ಯ ರಕ್ತನಾಳಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದನ್ನು ಪರಿಧಮನಿ ಅಪಧಮನಿಗಳು ಎಂದು ಕರೆಯಲಾಗುತ್ತದೆ. ಹೃದಯ ಸ್ನಾಯುಗಳಿಗೆ ರಕ್ತದ ಹರಿವು ಕಡಿಮೆಯಾಗುತ್ತದೆ. ವಾಟ್ ಕಾಸಸ್ ಕೊರೋನರಿ ಆರ್ಟರಿ ಡಿಸೀಸ್? ಅಪಧಮನಿಯ ಗೋಡೆಗಳಲ್ಲಿ ಮತ್ತು ಅವುಗಳ ಮೇಲೆ ಕೊಬ್ಬು, ಕೊಲೆಸ್ಟ್ರಾಲ್ ಮತ್ತು ಇತರ ಪದಾರ್ಥಗಳ ಶೇಖರಣೆ. ಇದನ್ನು ಅಪಧಮನಿಕಾಠಿಣ್ಯ ಎಂದು ಕರೆಯಲಾಗುತ್ತದೆ. ಹಲವು ವರ್ಷಗಳಿಂದ ಅಭಿವೃದ್ಧಿಗೊಳ್ಳುತ್ತದೆ. ಇವುಗಳ ಸಿಂಪ್ಟಮ್ಸ್: ಹೃದಯಕ್ಕೆ ರಕ್ತದ ಹರಿವಿನ ಕೊರತೆಯಿಂದ ಲಕ್ಷಣಗಳು ಕಂಡುಬರುತ್ತವೆ. ಎದೆ ನೋವು ಮತ್ತು ಉಸಿರಾಟದ ತೊಂದರೆ ಇವುಗಳಲ್ಲಿ ಸೇರಿವೆ. ರಕ್ತದ ಹರಿವಿನ ಸಂಪೂರ್ಣ ಅಡಚಣೆ ಹೃದಯಾಘಾತಕ್ಕೆ ಕಾರಣವಾಗಬಹುದು. ಅದರ್ ಸಿಂಪ್ಟಮ್ಸ್ ಆಗಬಹುದಾದ: ಶೀತ, ಬೆವರು, ಆಯಾಸ, ಎದೆಯುರಿ, ವಾಕರಿಕೆ, ಉಸಿರಾಟದ ತೊಂದರೆ, ಲಘು ತಲೆನೋವು ಅಥವಾ ಹಠಾತ್ ತಲೆತಿರುಗುವಿಕೆ. ಇವುಗಳ ಕೊರೋನರಿ ಆರ್ಟರಿ ಡಿಸೀಸ್ ಟ್ರೀಟ್ಮೆಂಟ್: ಮೆಡಿಸಿನ್ಸ್ ಅಂಡ್ ಸರ್ಜರಿ. ಪೌಷ್ಟಿಕ ಆಹಾರ ಸೇವಿಸುವುದು, ನಿಯಮಿತ ವ್ಯಾಯಾಮ ಮಾಡುವುದು ಮತ್ತು ಧೂಮಪಾನ ಮಾಡದಿರುವುದು ಮತ್ತು ಅದಕ್ಕೆ ಕಾರಣವಾಗುವ ಪರಿಸ್ಥಿತಿಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.